ನಾವು ಯಾರು ಹೋಗಲ್ಲ. ನಮ್ಮ ಕೆಂಗೇರಿ ಹೋಬ್ಳಿಯವ್ರು ಹೋಗಲ್ಲ, ನಮ್ಮ ಯಶವಂತಪುರ ಹೋಬ್ಳಿಯವ್ರು ಹೋಗಲ್ಲ, ಉತ್ರಳ್ಳಿ ಹೋಬ್ಳಿಯವ್ರು ಹೋಗಲ್ಲ, ತಾವರೆಕೆರೆ ಹೋಬ್ಳಿಯವ್ರು ಹೋಗಲ್ಲ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ತಿಂದು ನಾವೇನೇ ಸ್ಥಳೀಯವಾಗಿ ಜಗಳ ಆಡಿದ್ರಿ ಏನೇ ಮಾಡಿದ್ರು ನಾವೆಲ್ಲ ಒಂದಾಗೇ ಇರ್ತೀವಿ. ಆದ್ರೂ ನಿಮಗೂ ಭಯ ಬಂದಿರಬೇಕು, ಎಲ್ಲೂ ಒಂದಾಗೋಯ್ತಾರೋ ಅಂತ ಭಯ ಬಂದಿರಬೇಕು. ಯಾಕೆಂದ್ರೆ ನೀವು ಎಲ್ಲಿಂದನೋ ಬಂದಿರೋ ಚಿಟ್ಟೆ ಇದ್ದಂಗಲ್ವ, ಕೊಕ್ರೆ ಇದ್ದಂಗೆ. ನಾನು ಇವತ್ತು ಹೇಳ್ತೀನಿ, ಕೊಕ್ರೆ ಇದ್ದಂಗೆ. ಕೊಕ್ರೆ ಏನ್ ಮಾಡ್ತೈತೆ ಹೇಳ್ರಿ? ಈ ಕೆರೆಲ್ಲೆಲ್ಲ ತಿಂತೈತೆ ಒಳ್ಳೊಳ್ಳೆ ಮೀನುಗಳನ್ನ, ಸಣ್ಣ ಸಣ್ಣ ಮೀನುಗಳು. ದಪ್ಪ ಮೀನ್ ಸಿಕ್ತಾಗ ಹಿಡಿಯಕ್ಕಾಗಲ್ವಲ್ಲ, ಇನ್ನೊಂದು ಕೆರೆಗೆ ಎದ್ದೋಗೋದು. ಕೊಕ್ರೆ ತರ ಆಗ್ಬೇಡ್ರಿ. ಈ ಕೊಕ್ರೆನೆ, ಇನ್ನೇನು ಈ ಕೆರೆಯಲ್ಲಿ ನೀರಿಲ್ಲ ಅಂದ್ರೆ ಇನ್ನೊಂದು ಕೆರೆಗೆ ಹೋಯ್ತೀರಾ? ಅದು ಆ ಒಂದು ಇದಕ್ಕೆ ಹೋಗ್ಬಿಡ್ರಿ. ದಯಮಾಡಿ ಎಕ್ಸೈಟ್ ಆಗ್ಬಿಡ್ರಿ. ನಿಮ್ ತಾಕತ್ತಿದ್ರೆ ಬಿಜೆಪಿಗೆ ಇನ್ನು 10 ದಿವಸದಲ್ಲಿ ಬನ್ರಿ. ಚಾಲೆಂಜನ್ನ ನಾನು ಸ್ವೀಕಾರ ಮಾಡ್ತೀನಿ. ಯಾಕೆಂದ್ರೆ ನಾವು ವಿಷ ಹಾಕ್ಬಿಟ್ಟಿದೀವಿ ಅಂತ ಹೇಳಿದ್ದೀರಲ್ಲ, ನಮ್ಮ ನಾಯಕರುಗಳೆಲ್ಲ ವಿಷ ಹಾಕ್ಬಿಟ್ಟವ್ರೆ ಅಂತ. ಆಮೇಲೆ ನೀವೇನ್ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿ ನೀವೆಲ್ಲ ಬಂದಿರೋದು, ನೀವು ಕೊನೆಗೆ ಬಂದಿದ್ದು, ಡೀಲ್ ಎಲ್ಲ ಆದ್ಮೇಲೆ ಒಪ್ಕೊಂಡ್ಮೇಲೆ ಬಂದಿರೋದು. ಅದನ್ನೆಲ್ಲ ಈಚೆ ಬಿಚ್ಚಬೇಕಾಗ್ತದೆ. ಪುಕ್ಸಟೆ ಏನ್ ಬಂದಿಲ್ಲ ನೀವು ಬಂದಿಗೆ ನಾನೇನು ಗೂಟದ ಕರತ್ತಿಲ್ಲ. ಇವೆಲ್ಲ ಬರ್ತವೆ. ಮಾತಾಡ್ಬೇಕಾದ್ರೆ ಎಚ್ಚರ ಇರಲಿ, ಇನ್ನೊಬ್ರ ಬಗ್ಗೆ ಗಮನ ಇರಲಿ. ಡಿಪ್ರೆಸ್ ಆಗ್ಬೇಡ್ರಿ. 3 ಸಲ 4 ಸಲ ಗೆದ್ದಿ ಮಂತ್ರಿ ಆಗಿರೋರು ಸ್ವಾಮಿ, ನಿಮ್ಮನ್ನ ಮೈಸೂರು ಇನ್ಚಾರ್ಜ್ ಮಿನಿಸ್ಟರ್ ಮಾಡಿಸೋದು ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ. ಟೈಮ್ ಬರ್ತದೆ, ಎಲ್ಲ ಕಾಲ ಉತ್ತರಿಸ್ತೈತೆ. ಎಕ್ಸೈಟ್ ಆಗ್ಬೇಡ್ರಿ. ದಯಮಾಡಿ ಚೆನ್ನಾಗೇ ಹೋಗ್ರಿ. ನೀವು ನಮ್ಮ ಪಕ್ಷದಲ್ಲಿ ನಾವು ಗೆಲ್ಸಿದಂತ ಶಾಸಕರು ಗೆದ್ದಿದ್ದೀರಾ. ನಿಮ್ಮನ್ನ ಮಂತ್ರಿ ಮಾಡಿದ್ದು ನಾವೇನೆ, ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ನಿಮ್ಮನ್ನ ಮೂಲೆ ಗುಂಪು ಮಡಗಿತ್ತು. ನೀವು 10 ಸಲ ನೀವು ಶಾಸಕ ಆಗಿದ್ರು ನೀವು ಮಂತ್ರಿ ಆಗ್ತಿರ್ಲಿಲ್ಲ. ನಾವು ಕರೆದು ಮಾಡಿದೀವಿ, ನಾವು ಮಂತ್ರಿ ಮಾಡಿದೀವಿ. ಅದನ್ನ ಉಳಿಸ್ಕೊಳ್ಳೋ ಒಂದು ಯೋಗ್ಯತೆ ನಿಮ್ಗಿಲ್ಲ. ಯಾಕೆ ಅಷ್ಟೊಂದು ಅರ್ಚಾಡ್ತೀರಾ? ನೋಡಿ, ರುದ್ರೇಶ್ ಮೇಲೆ ಏನೇನ್ ಕೇಸ್ ಹಾಕ್ಸ್ಬೋದು, ಏನೇನ್ ತೊಂದರೆ ಕೊಡ್ಬೋದು, ಆಗ್ಲೇ ಹುಡುಕ್ತಾ ಇದ್ದೀರಾ. ಹುಡುಕಿ, ನಮ್ದೇನು ಇಲ್ಲ. ನಾವೇನು ನಿಮ್ಮಂಗೆ ಇನ್ನೊಂದ್ ತರ ತಗೊಂಡಿಲ್ಲ. ಅದನ್ನೆಲ್ಲ ತಗೊಂಡಿರೋದೆಲ್ಲ ಹೇಳ್ಬೇಕಾಗ್ತದೆ ಮುಂದಿನ ದಿನದಲ್ಲಿ. ಎಕ್ಸೈಟ್ ಆಗ್ಬಿಡ್ರಿ. ರುದ್ರೇಶ ಬಂದು ಮಾತಾಡ್ತಾನೆ ಅಂತ ಎಕ್ಸೈಟ್ ಆಗ್ಬಿಡ್ರಿ. ನನ್ಗೆ ನೀವು ದೊಡ್ಡವರು ಹೋಗಬಾರ ಅಂತ ಅಂದ್ರೂ ನಾನು ತಡ್ಕೊಂತೀನಿ. ತಡ್ಕೊಳಷ್ಟು ತಡ್ಕೊಂತೀವಿ. ಆಮೇಲೆ ಕಾಲನೇ ಉತ್ತರ ಕೊಡ್ತೈತೆ. ದಯಮಾಡಿ ಎಕ್ಸೈಟ್ ಆಗ್ಬೇಡ್ರಿ. ನಿಮ್ಗೇನಾದ್ರು ಇದ್ರೆ ನೇರವಾಗಿ ಮಾತಾಡಿ. ಬಿಜೆಪಿಗೆ ಬರ್ತೀರಾ? ನಿಮ್ಗೆ ನಾಚಿಕೆ ಆಗಲ್ವಾ ಬಿಜೆಪಿಗೆ ಬರ್ತೀನಿ ಅನ್ನಕ್ಕೆ? ಯಾವ ಬೈಯಲ್ಲಿ ಹೇಳ್ತೀರ್ರಿ ನೀವು? ಯಾವ ಬೈಯಲ್ಲಿ ಉಂಡಿ ತಿಂದಿ ಬಿಜೆಪಿಲಿ ಎಲ್ಲ ಅಧಿಕಾರ ಅನುಭವಿಸಿ ಬಿಜೆಪಿ ವಿಷ ಆಗ್ತು ಅಂತ ಹೋಗಿ ಹೇಳ್ಬಿಟ್ಟು ಹೋದವರು ಇವತ್ತು ನಮ್ಮ ನಾಯಕರು ಏನದು ಬುಡ್ ನೆಕ್ಕಕ್ ಬತ್ತವ್ರ? ನೀವು ನೆಕ್ತಾ ಇರೋದು ಯಾರೋ ನಿಮ್ಮ ಹಳೆ ಎಲ್ಪ್ ತಗೊಂಡಿರೋ ನಮ್ಮ ಕ್ಷೇತ್ರದ ಕೆಲವು ಬಿಜೆಪಿ ಕಾರ್ಯಕರ್ತರು ನಿಮ್ ಬುಡ್ ನೆಕ್ಬೋದು. ನಮ್ಗಳಿಗೆಲ್ಲ ದಿನಗಳು ಬಂದಿಲ್ಲ. ನಾವು ವೋಟನ್ ಪವರ್ ಬಂದಾಗಿಂದ ಬಿಜೆಪಿಲೇ ಇದ್ದೀವಿ, ಬಿಜೆಪಿಗೆ ವೋಟ್ ಹಾಕಿದ್ವಿ, ಬಿಜೆಪಿ ಕಾರ್ಯಕರ್ತನಾಗೇ ಇದ್ದೀನಿ. ಬಿಜೆಪಿನೇ ನಮ್ಮ ರಕ್ತನ ನರನಾಡಿಗಳೆಲ್ಲ ಇದೆ. ನಿಮ್ಮಂಗೆ ಅಲ್ಲಿ ಇಲ್ಲಿ ಅಧಿಕಾರಕ್ಕೆ ಇನ್ನೊಂದಕ್ಕೆ ಇಲ್ಲ. ನೀವು ಅಭಿವೃದ್ಧಿಗಲ್ಲ, ಅಭಿವೃದ್ಧಿ ಮಾಡಬೇಕು ಅಂತ ಹೋಗೋ ಶಾಸಕರುಗಳೆಲ್ಲ ಈ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಅಲ್ಲೂ ಅವರೇ, ಬಿಜೆಪಿಲೂ ಅವರೇ, ದಳದಲ್ಲೂ ಅವರೇ, ಅವ್ರವ್ರ ಪಕ್ಷದಲ್ಲಿ ಅಲ್ಲೇ ಅವರೇ. ಆದ್ರೆ ನಿಮ್ ತರ ಅಭಿವೃದ್ಧಿಗೆ ಹೋಗ್ಬಿಟ್ಟು ಇಲ್ಲಿದ್ಬಿಟ್ಟು ನಾನು ಈ ಅಪ್ಪಂಗ್ ಹುಟ್ಟಿದ್ದೀನಿ ಅನ್ಬಿಟ್ಟು ಈ ಅಪ್ಪಂಗ್ ಹುಟ್ಬಿಟ್ಟು ಇನ್ನೊಬ್ಬ ಅಪ್ಪನ ಹೆಸರು ಹೇಳಂತ ನಾವು ಜನ ಅಲ್ಲ ಸ್ವಾಮಿ. ತಿಳ್ಕೊಂಡು ಮಾತಾಡಿ ದಯಮಾಡಿ. ನಮಸ್ಕಾರ.